ಈಗ ಭೂಮಿದು ಯಾವ್ಯಾವ ಬೇರೆ ಬೇರೆ ಮೂವ್ಮೆಂಟ್ಗಳಿರ್ತದೆ ಅಂತ ಹೇಳ್ತೀನಿ, ಯಾವ್ಯಾವ ಚಲನೆಗಳಿರ್ತದೆ ಅನ್ನೋದು. ಯಾವ್ಯಾವ ಮೂವ್ಮೆಂಟ್ ಇರ್ತದೆ? ಮೊದಲನೇದು ರೊಟೇಷನ್ನು. ಭೂಮಿ ಅದ್ರ ಸುತ್ತ ಅದು ಸುತ್ತೋದ್ರಿಂದ 24 ಗಂಟೆಗೆ ಒಂದೊಂದು ಸತಿ ಅದ್ರ ಸುತ್ತ ಅದು ಸುತ್ತುತ್ತದೆ. ಬೆಳಗ್ಗೆ ಆಯ್ತದೆ ಸೂರ್ಯನ್ಗೆ ಹತ್ರ ಇದ್ದಾಗ, ಆಮೇಲೆ ಸೂರ್ಯನ ಕಾಣ್ದಂಗಿರೋದು ರಾತ್ರಿ ಆಗಿರ್ತದೆ. ಈ ತುದಿಗೆ ಬಂದಿರ್ತದಲ್ಲ ಒಂಚೂರು ಸೂರ್ಯನ ಕಾಣಿಸುವಾಗ, ಅವಾಗ ಬೆಳಗ್ಗೆ ಆಗಿ ಮುಳುಗೋ ಟೈಮಲ್ಲಿ ಸಂಜೆ ಆಯ್ತದೆ. ಅದು ಮೊದಲನೇದು. ಆಮೇಲೆ ರೆವಲ್ಯೂಷನ್ ಅಂತ, ಅದ್ರ ಸುತ್ತ ಅದು ಸುತ್ತದಲ್ದೇ ಇಡೀ ಸೂರ್ಯನ ಸುತ್ತ ಸುತ್ತುತ್ತದೆ 365.25 ದಿನದಲ್ಲಿ. ಕರೆಕ್ಟಾಗಿ 365.2412 ಈ ಥರ ದಿನ ಬರ್ತದೆ. 365.25 ದಿನದಲ್ಲಿ ಸುತ್ತೋದ್ರಿಂದ 4 ವರ್ಷದಲ್ಲಿ 3 ವರ್ಷ 365 ದಿನ ಇರ್ತದೆ. ಈ 0.25 ಸೇರಿಸ್ಬಿಟ್ಟು ಒಂದಿನ ಲೀಪ್ ಇಯರ್ ಅಂತ ಆಯ್ತದೆ, ಫೆಬ್ರವರಿ 29 ಅನ್ನೋದು. ಅದು ರೆವಲ್ಯೂಷನ್ನು. ಮೂರನೇದು ಯಾವುದು ಅಂದರೆ ಟಿಲ್ಟಿಂಗ್ ಅಂತ. ಈ ಟಿಲ್ಟಿಂಗ್ ಅನ್ನೋದ್ರಿಂದನೇ ಈ ಥರ ಭೂಮಿ ಸುತ್ತೋದು, ರೌಂಡಿಗೆ ಸುತ್ತೋದಿಲ್ಲ, ಹಿಂಗೊಂಥರ ಓವಲ್ ಶೇಪಲ್ಲಿ ಇರ್ತದೆ, ಎಲಿಪ್ಟಿಕಲ್ ಶೇಪು. ಟಿಲ್ಟಿಂಗ್ ಅಂದರೆ ಏನು ಅಂದರೆ ಭೂಮಿ ಹಿಂಗಿರ್ತದೆ ಅಲ್ವಾ, ಅದು ಡೈರೆಕ್ಟ್ ಹಿಂಗೆ ಇರೋದಿಲ್ಲ, 23 ಡಿಗ್ರಿ ಹಿಂಗೆ ವಾಲಿರ್ತದೆ. ಆ ವಾಲಿರೋದು ಮತ್ತೆ ಹಿಂಗಾಗಿರ್ತದೆ 6 ತಿಂಗಳು, ಮತ್ತೆ ಈ ಕಡೆಗೆ ಆದಂಗೆ ಆಯ್ತಾ ಹೋಯ್ತದೆ ಇನ್ನು 6 ತಿಂಗಳು. ಈ ಥರ ಇದು ಮಾಡೋದ್ರಿಂದ ಅದನ್ನು ಟಿಲ್ಟಿಂಗ್ ಅಂತ ಕರೀತಾರೆ. ಆ ಟಿಲ್ಟಿಂಗ್ ಆಗುವಾಗ ಅದರಿಂದನೇ ಸೀಸನ್ಗಳಾಗೋದು. ಹಿಂಗೆ ಸುತ್ತುತ್ತಾ ಇರುವಾಗ ಮಧ್ಯೆ ಈಕ್ವೇಟರ್ಗೆ ಬಂದಿರ್ತದಲ್ಲ, ಆ ಥರ ಡೈರೆಕ್ಟ್ ಸೂರ್ಯನ ಹತ್ರ ಬಂದಾಗ ಅಲ್ಲಿ ಬೇಸಿಗೆ ಆಯ್ತದೆ. ಅಲ್ಲಿಂದ ದೂರ ಹೋದಾಗ ಡೈರೆಕ್ಟ್ ಸನ್ಲೈಟ್ ಬೀಳೋದಿಲ್ಲ, ಸ್ಲ್ಯಾಂಟಾಗಿ ಬೀಳ್ತದೆ. ಈ ಕಡೆ ಬಂದಾಗ ಡೈರೆಕ್ಟಾಗಿ ಬೀಳ್ತದೆ, ಅಲ್ಲಿ ಸ್ಲ್ಯಾಂಟಾಗಿ ಹಿಂಗೆ ಒತ್ತರಿಸ್ತಾ ಬೀಳ್ತದೆ. ಆವಾಗ ಆಗೋದ್ರಿಂದ ಚಳಿಗಾಲ ಶುರು ಆಯ್ತದೆ. ಆ ಮಧ್ಯದಲ್ಲಿ ಬೇಸಿಗೆನೂ ಅಲ್ಲ ಚಳಿನೂ ಅಲ್ಲ ಆದಾಗ ಮಳೆಗಾಲ ಆಗಿರ್ತದೆ. ಅದು ಟಿಲ್ಟಿಂಗು. ಇವು 3 ಮೇಯ್ನು ಇದಿರೋದು. ಇದು ದೂರ ಆಯ್ತದಲ್ಲ, ಇದರಿಂದ ಸೀಸನ್ ಆಗೋದಿಲ್ವ ಅಂದರೆ ಇದರಿಂದ ಅಷ್ಟು ಸೀಸನ್ ಆಗೋದಿಲ್ಲ, ಯಾಕಂದರೆ ಗಾಳಿ ಇರೋದಿಲ್ಲ. ಈ ಹತ್ರ ಈ ದೂರ ಅಷ್ಟೊಂದು ವ್ಯತ್ಯಾಸ ಮಾಡೋದಿಲ್ಲ ಸೂರ್ಯನ ಬೆಳಕು ಬೀಳೋದನ್ನ. ಮೇಯ್ನಾಗಿ ಇದು ಟಿಲ್ಟಿಂಗ್ ಮಾಡ್ತದಲ್ಲ 23.5 ಡಿಗ್ರಿ, ಅದರಿಂದ. ಈ ಟಿಲ್ಟಿಂಗು ಏನಾದರೂ ಚಂದ್ರ ಇಲ್ಲ ಅಂದರೆ ಇದು ಬರೀ 23.5 ಡಿಗ್ರಿ ಆಗೋದಿಲ್ಲ, ಜಾಸ್ತಿ ಆಗೋಯ್ತದೆ. ಅದೇ ಥರ ಲಕ್ಷಾಂತರ ವರ್ಷ, ಕೋಟಿಗಟ್ಟಲೆ ವರ್ಷ ಮಾಡಿದಾಗ ಈ ಕಡೆ ಇಕ್ವೇಟರಲ್ಲಿ ಯಾವ್ಯಾವ್ದು ಇರ್ತದೋ ಅದು ಒಂದೊಂದು ಸತಿ ಚಳಿಗಾಲ ಆಗಿ ಅಂಟಾರ್ಟಿಕ್ ಥರ ಆಗೋಯ್ತದೆ, ಅಂಟಾರ್ಟಿಕಾ ಆಫ್ರಿಕಾ ಥರ ಬಿಸಿ ಆಗೋಯ್ತದೆ. ಈ ಥರ ಎಲ್ಲ ವ್ಯತ್ಯಾಸ ಆಯ್ತದೆ. ಹಂಗಾಗಿ ಚಂದ್ರ ಇರೋದು ಜೀವಿಗಳು ಅಷ್ಟೊಂದು ವಿಕಸನ ಆಗೋಕ್ಕೆ, ಲಾಂಗ್ ಟರ್ಮಲ್ಲಿ ಸ್ಟೇಬಲ್ ಟೆಂಪ್ರೇಚರ್ ಉಳಿದಿರೋದು ಕಾರಣ ಅಂತಾರೆ. ಇನ್ನೊಂದು ಯಾವುದು ಅಂದರೆ 4ನೇದು ಪ್ರಿಸೆಷನ್ ಅಂತ. ಪ್ರಿಸೆಷನ್ ಇಲ್ಲ ವಾಬ್ಲಿಂಗ್ ಅನ್ನೋದು. ವಾಬ್ಲಿಂಗ್ ಅಂದರೆ ಹಿಂಗೆ ಬುಗ್ರಿ ತಿರುಗ್ತಾ ಇರ್ತದೆ. ಬುಗ್ರಿ ನೋಡಿದಾಗ ಮಾಮೂಲಿ ಹಿಂಗೆ ತಿರುಗ್ತಾ ಇರುವಾಗ ಬರೀ ಹಿಂಗೆ ತಿರುಗೋದಿಲ್ಲ ಅದು ಬುಗ್ರಿ, ಹಿಂಗೆ ಅದು ಒಂದು ರೌಂಡು ಹಿಂಗೆ ತಿರುಗ್ತಾ 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 ಅದು ಹಿಂಗೆ ನಿಧಾನಕ್ಕೊಂದು ರೌಂಡ್ ಬರ್ತಾ ಇರ್ತದೆ. ಅದು ಇದು ಫಾಸ್ಟಾಗಿ ತಿರುಗ್ತಾ ಇರ್ತದೆ, ಮೈನಾಗಿ ತಿರುಗೋದು. ಇದು ನಿಧಾನಕ್ಕೆ ಒಂದೊಂದು ರೌಂಡು ಹಿಂಗೆ ತಿರುಗ್ತಾ ಇರ್ತದೆ. ಇದನ್ನು ವಾಬ್ಲಿಂಗ್ ಅಂತಾರೆ ಆ ಮೂಮೆಂಟ್ನ. ಆ ವಾಬ್ಲಿಂಗ್ ಅನ್ನೋ ಮೂಮೆಂಟು ಭೂಮಿದು ಹಂಗೆ ಆಯ್ತಾ ಇರ್ತದೆ, ಬುಗ್ರಿ ಥರನೇ ವಾಬ್ಲಿಂಗ್ ಮೂಮೆಂಟ್ ಅನ್ನೋದು. ಆ ವಾಬ್ಲಿಂಗ್ ಮೂಮೆಂಟ್ ಹಿಂಗೆ ತಿರುಗ್ತಾ ತಿರುಗ್ತಾ ನಿಧಾನಕ್ಕೆ ಅದು ಹಿಂಗೆ ರೌಂಡಕ್ಕೆ ಬುಗ್ರಿ ಥರ ತಿರುಗೋದಾಯ್ತದೆ. ಬುಗ್ರಿ ಥರ ತಿರುಗೋದಾಗೋದ್ರಿಂದ ಏನಾಯ್ತದೆ, 20,000 ವರ್ಷಕ್ಕೆ ಒಂದೊಂದು ಸತಿ ಒಂದು ರೌಂಡ್ ತಿರುಗ್ತದೆ. ಬುಗ್ರಿ ಈ ಥರ ಎಷ್ಟೋ ರೌಂಡ್ಗಳು ತಿರುಗ್ದಾಗ ಒಂದು ಸತಿ ಹಿಂಗೆ ನಿಧಾನಕ್ಕೆ ತಿರುಗಿರ್ತದಲ್ಲ, ಅದೇ ಥರ 20,000 ವರ್ಷಗಳಿಗೊಂದು ಸತಿ ಭೂಮಿನೂ ಹಿಂಗೆ ನಿಧಾನಕ್ಕೊಂದು ರೌಂಡು ಹಿಂಗೆ ಕೆಳಗಡೆ ಹಂಗೆ ಇರೋದು, ಮೇಲ್ಗಡೆಗೆ ಆದಂಗೆ ಹಿಂಗೆ ತಿರುಗಿರ್ತದೆ ವಾಬ್ಲಿಂಗ್ ಅನ್ನೋದು. ಅದಾದಾಗ ಏನಾಯ್ತದ, 20,000 ವರ್ಷಕ್ಕೆ ಒಂದೊಂದು ಇದಾಯ್ತದ. ಆವಾಗ ಐಸ್ ಏಜ್ಗಳು ಬರೋಕ್ಕೆ ಶುರು ಆಯ್ತದ ಆ ಸೈಕಲ್ಗಳಿಂದ. ಆಮೇಲೆ ಧ್ರುವ ನಕ್ಷತ್ರ ಚೇಂಜ್ ಆಗೋಯ್ತದ, ಅದು ಬೇರೆ ಯಾವುದೋ ನಕ್ಷತ್ರ ಆಯ್ತದ. ಈ ಪೊಲಾರಿಸ್ ಸ್ಟಾರ್ ಅನ್ನೋದಲ್ದೇ ಉತ್ತರ ಧ್ರುವದಲ್ಲಿ ಬೇರೆ ನಕ್ಷತ್ರ ಜಾಗ ತಗೊಳ್ಳೋದಾಗಿರ್ತದೆ. ಅದು ಪ್ರಿಸೆಷನ್ ಇಲ್ಲ ವಾಬ್ಲಿಂಗ್ ಅನ್ನೋದು. ಆಮೇಲೆ ನಾಡಿಂಗ್ ಅಂತ ಆಯ್ತದೆ, ಅದು ಸಣ್ಣದಾಗ ಒಂದೊಂಚೂರು ಅಳ್ಳಾಡಿರ್ತದಲ್ಲ, ಅದು ನಾಡಿಂಗ್ ಅನ್ನೋದು. ಆ ಟೈಮ್ ನಾಡಿಂಗ್ ಅನ್ನೋದು 18.6 ವರ್ಷಕ್ಕೆ ಒಂದೊಂದು ಸತಿ ಆಯ್ತದೆ. ಸಣ್ಣದಾಗಿ ಸೂರ್ಯನ ರೇಡಿಯೇಷನ್ನು ಒಂದು ಜಾಗಕ್ಕೆ ಬೀಳ್ತಾ ಇರೋದು ಇನ್ನೊಂದು ಯಾವುದೋ ಜಾಗಕ್ಕೆ ಆಯ್ತದೆ. ಇದು ತೀರಾ ಚಿಕ್ಕದು. ಇವು 5 ಮೇಯ್ನ್ ಮೂಮೆಂಟ್ಗಳು. ಇವು 3 ಬೇಕೇ ಬೇಕು. ದಿನ ಬೆಳಗ್ಗೆ ಆಗೋದು, ರಾತ್ರಿ ಆಗೋದು, ಇದು ಒಂದೊಂದು ವರ್ಷ ಆಗೋದು, ಇದು ಸೀಸನ್ಗಳು ಸೃಷ್ಟಿ ಮಾಡೋದು ಟಿಲ್ಟಿಂಗು. ಆದರೆ ಇದು ಲಾಂಗ್ ಟರ್ಮಲ್ಲಿ 1000 ವರ್ಷದಲ್ಲಿ 26,000 ವರ್ಷಕ್ಕೊಂದು ಸತಿ ಐಸ್ ಏಜ್ಗಳು ಬರ್ಸೋದು, ಇಲ್ಲ ಧ್ರುವ ನಕ್ಷತ್ರ ಚೇಂಜ್ ಆಗೋದು. ಇದು ಒಂದೊಂದು ಚೂರು ಅಷ್ಟು ಕಣ್ಣಿಗೆ ಕಾಣೋದಿಲ್ಲ. ಬಾಯ್.